GST ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶಾದ್ಯಂತ ದೊಡ್ಡ ಒಂದು ಡಿಬೇಟ್ ನಡೀತಾ ಇದೆ. ಈ GST ಉತ್ಸವ ಅಂತ ನರೇಂದ್ರ ಮೋದಿ ಅವರು ಏನು ಮಾಡ್ತಾ ಇದ್ದಾರೋ, ಈ ಕ್ರೆಡಿಟ್ ಇದೆಯಲ್ಲ, ಇದು ವಿರೋಧ ಪಕ್ಷಗಳಿಗೆ ಸಲ್ಲಬೇಕು. ಇಷ್ಟು ವರ್ಷಗಳ ಕಾಲ ಲಕ್ಷಾಂತರ ಕೋಟಿಗಳನ್ನು GST ರೂಪದಲ್ಲಿ ಸುಮಾರು 8 ವರ್ಷಗಳ ಕಾಲ ವಸೂಲಿ ಮಾಡಿರ್ತಕ್ಕಂತಹ ಕೇಂದ್ರ ಸರ್ಕಾರ ಈಗ ಆ್ಯಸ್ ಇಫ್ ಇದನ್ನು ಕಟ್ ಮಾಡುವ ಮೂಲಕವಾಗಿ ನಾವೇನೋ ಗಿಫ್ಟ್ ಕೊಡ್ತಾ ಇದ್ದೀವಿ ಅಂತ ಬಿಂಬಿಸ್ತಾ ಇದ್ದಾರೆ. ಏರಿಸಿದ್ದು ಇವರೇ. ಏರಿಸಿ 8 ವರ್ಷಗಳ ಕಾಲ ಆ GSTನ ಜನ ಕಟ್ಟಾಗಿದೆ. ಅದನ್ನು ಕಟ್ ಮಾಡಿದ ಮೇಲೆ ಕ್ರೆಡಿಟು ನಮಗೆ ಬೇಕು, ನಾವು ಮಾಡಿದ್ವಿ, ಗಿಫ್ಟ್ ಕೊಟ್ವಿ, ನವರಾತ್ರಿ ಗಿಫ್ಟ್ ಕೊಟ್ವಿ, ದೀಪಾವಳಿ ಗಿಫ್ಟ್ ಕೊಟ್ವಿ ಅಂತ ಮಾತಾಡ್ತಾ ಇದ್ದಾರೆ. ಇದು ಹೇಗೆ ಸರಿ? GST ವಿಚಾರದಲ್ಲಿ 7% ಅಷ್ಟು ಹಣ ರಾಜ್ಯಗಳದ್ದು ಹೋಗ್ತಾ ಇದೆ, 3% ಅಷ್ಟು ಹಣ ಮಾತ್ರ ಕೇಂದ್ರದ್ದು ಹೋಗ್ತಾ ಇರೋದು. ವಿಷಯ ಹೀಗಿದ್ದಾಗ ಕ್ರೆಡಿಟ್ ರಾಜ್ಯಗಳಿಗೆ ಬರಬೇಕಾಗಿತ್ತಾ, ಕೇಂದ್ರಕ್ಕೆ ಬರಬೇಕಾಗಿತ್ತಾ? ಇದು ಇನ್ನೊಂದು ವಾದ. ಪ್ರಪೋನೆಂಟ್ಸ್ದು ಇನ್ನೊಂದೇನಿದೆ ಅಂದರೆ, ಅಷ್ಟೊಂದು ಸ್ಲ್ಯಾಬ್ಸ್ ನಾವು ಕಟ್ ಮಾಡಿದ್ದೀವಿ, ಎಷ್ಟೊಂದು ಸ್ಲ್ಯಾಬ್ಗಳಿತ್ತು, ಬರೀ 5% ಸ್ಲ್ಯಾಬ್ ನಾವು ಮಾಡ್ಕೊಂಡಿದ್ದೀವಿ, 18% ಸ್ಲ್ಯಾಬ್ ಒಂದು ಇಟ್ಕೊಂಡಿದ್ದೀವಿ, 12 ಇಲ್ಲ 28 ಇಲ್ಲ. ಅಪೋನೆಂಟ್ಸು ಏನು ವಾದ ಮಾಡ್ತಾರೆ ಇದ್ರ ಬಗ್ಗೆ? ಅಲ್ಲ ರೀ, 40% ಒಂದು ಸ್ಲ್ಯಾಬ್ ಮಾಡಿದ್ದಾರೆ, ಇನ್ನೊಂದು ಕಡೆ 5% ಒಂದು ಸ್ಲ್ಯಾಬ್ ಮಾಡಿದ್ದಾರೆ, 18% ಒಂದು ಸ್ಲ್ಯಾಬ್ ಮಾಡಿದ್ದಾರೆ. ಎಲ್ಲ ಸರಿ ಎಷ್ಟ್ರಿ ಆಯಿತು? 63% ಆಯಿತು. ಹಿಂದೆ 5 + 8 + 12 5 12 18 28 ಇದೆಲ್ಲ ಸೇರಿದು 63 ಆಗೋದು. ಇಲ್ಲಿ ಬಿಟ್ಟಿರೋದು ಏನೂ ಇಲ್ಲ. ಇನ್ನೊಂದು ಕಡೆ ಕೆಲ ಮಿನಿಸ್ಟ್ರಿಗಳು ವಾದವನ್ನು ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯಕ್ಕೆ 15,000 ಕೋಟಿ ಲಾಸ್ ಆಗ್ತಾ ಇದೆ, ಇನ್ಯಾವುದೋ ರಾಜ್ಯಕ್ಕೆ 8,000 ಕೋಟಿ ಲಾಸ್ ಆಗ್ತಾ ಇದೆ, ಇನ್ಯಾವುದೋ ರಾಜ್ಯಕ್ಕೆ 6,000 ಕೋಟಿ ಲಾಸ್ ಆಯಿತು. ಬೇರೆ ರಾಜ್ಯಗಳಿಗೆ ಲಾಸ್ ಆಗ್ತಿರ್ತಕ್ಕಂಥ ಪ್ರಮಾಣ ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ಇರ್ತಕ್ಕಂಥ ಆರ್ಗ್ಯುಮೆಂಟ್ ಏನು ಅಂದರೆ, ಕೇಂದ್ರವು ರಾಜ್ಯಗಳನ್ನು ಇಲ್ಲಿ ನೋಡಿದ್ರೆ ಬಿಂಬಿಸ್ತಾ ಇರೋದು ಹೇಗೆ ಅಂದರೆ, GST ಕಟ್ ಮಾಡಿ ಜನಗಳಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ ಅಂತ. ಇಂಡೈರೆಕ್ಟ್ಲಿ ರಾಜ್ಯಗಳನ್ನು ಇದು ವೀಕ್ ಮಾಡ್ತಾ ಇದೆ, ಅಥವಾ ಅದರ ಪರಿಹಾರದ ಬಗ್ಗೆ ಇಲ್ಲಿ ಮಾತೇ ಇಲ್ಲ. ಯಾರನ್ನು ನಂಬೋಣ ನಾವು ಇದರಲ್ಲಿ? ಇದು ಬಿಡಿ, BJP, ಕಾಂಗ್ರೆಸ್, ಆಮ್ ಆದ್ಮಿ, JDS ಅಥವಾ TMC ಬೇರೆ ಪಾರ್ಟಿ ಅಂತ ಹೋದಾಗ ಬೇರೆನೇ ಆಗಿಬಿಡುತ್ತೆ. ಇದು ಪ್ಯೂರ್ಲಿ ಎಕನಾಮಿಕ್ಸ್, ಇದು ಪೂರ್ತಿ ಅರ್ಥಶಾಸ್ತ್ರ ಇದು. ಹಾಗಾದರೆ GST ವಿಚಾರದಲ್ಲಿ ನಿಜಕ್ಕೂ ಆಗಿರೋದು ಏನು? ಇದರ ಲಾಭನೇ ಆಗಿಲ್ವಾ? ಏನು ಲಾಭವೇ ನಡೆದಿಲ್ವಾ ಇದರಲ್ಲಿ? ಏರಿಸಿದ್ದು ಇಳಿಸಿದ ಮೇಲೆ ಏನು ಲಾಭ ಸಿಗ್ತಾ ಇಲ್ವಾ? ಇದೊಂದು ಪೊಲಿಟಿಕಲ್ ಗಿಮಿಕ್ಕಾ, ಅಥವಾ ಇದೊಂದು ಬಿಹಾರದ ಚುನಾವಣೆಗೆ ಮಾಡ್ತಿರ್ತಕ್ಕಂಥ ಸ್ಟಂಟಾ, ಅಥವಾ ಅಮೆರಿಕದ ಆರ್ಥಿಕ ನೀತಿಗಳು, ಭಾರತ ಒದ್ದಾಡಿದ್ದು, ಎಲ್ಲವುಗಳ ಮಧ್ಯೆ ಈ ಭಾರತದ ಒಬ್ಬ ಪ್ರಜೆಗೆ ನರೇಂದ್ರ ಮೋದಿ ಅವ್ರ ಕಡೆಯಿಂದ ಏನಾದರೂ ಸಿಗ್ತಾ ಇದೆಯಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಪಾಲ್ಗೊಳ್ಳೋಕೆ ಇದರಲ್ಲಿ ಉಮೇಶ್ ಬಾಬು ಪೆಳ್ಳೆಗೌಡರು ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ನಿಮಗೆ ಉಮೇಶ್ ಬಾಬು ಅವರು ಈ ಒಂದು ಡಿಬೇಟ್ಗೆ. ರಘು ದೊಡ್ಡೇರಿ ಇದ್ದಾರೆ, ಸ್ವಾಗತ ರಘು ದೊಡ್ಡೇರಿ ಡಿಬೇಟ್ಗೆ. ಕೃಷ್ಣರಾಜು ಸರ್ ಇದ್ದಾರೆ, ಆರ್ಥಿಕ ತಜ್ಞರು. ಸ್ವಾಗತ ಕೃಷ್ಣರಾಜು ಸರ್ ತಮಗೆ ಒಂದು ಡಿಬೇಟ್ಗೆ. ನಮಸ್ತೆ, ಥ್ಯಾಂಕ್ ಯು. ನನ್ನ ಮೊದಲಿಗೆ ಉಮೇಶ್ ಬಾಬು ಅವ್ರು ಕೇಳಿಬಿಡ್ತೀನಿ. ಉಮೇಶ್, ಈ ಒಂದು ವಿಚಾರ ನಾವು ಕನ್ಸಿಡರ್ ಮಾಡಿದಾಗ ಇಲ್ಲಿ ಹೇಳೋದೇನು ಅಂತ ಹೇಳಿದ್ರೆ, 8 ವರ್ಷಗಳಲ್ಲಿ ಮೋರ್ ದ್ಯಾನ್ 55 lakh crore ಅಷ್ಟು ಹಣವನ್ನು ಕೇಂದ್ರ ಸಂಗ್ರಹ ಮಾಡಿದೆ. ಬರೀ GST ಒಂದರಿಂದ ಮಾತ್ರ ಮೋರ್ ದ್ಯಾನ್ 55 lakh crore ಸಂಗ್ರಹ ಮಾಡಿಕೊಂಡಿದೆ. 2.5 ಲಕ್ಷ ಕೋಟಿಯಲ್ಲಿ ಇದೀಗ ಎಲ್ಲ ಈ ಸ್ಕೀಮಲ್ಲಿ ಬರ್ತಿದೆಯಲ್ಲ, ಎಲ್ಲವುಗಳ ಮೊತ್ತ ಸೇರಿದ್ರೆ ಜನಗಳಿಗೆ ಉಳಿತಾ ಇರೋದು 2.5 lakh crore ಅಷ್ಟೇ. ಈ ಉತ್ಸವದೊಂದು ನಾಟಕ ಆಡ್ತಾ ಇದ್ದಾರೆ ಇವರು ಅಂತ ಹೇಳಿ ಪ್ರತಿಪಕ್ಷಗಳು ಹೇಳ್ತಾ ಇವೆ. ಎಷ್ಟರ ಮಟ್ಟಿಗೆ ನಿಜ ಅಂತ? ಈಗ ನಾವು ನೋಡ್ತು ಅಂತ ಹೇಳಿದ್ರೆ 2017ನೇ ಇಸ್ವಿನಲ್ಲಿ GSTನ ಲಾಗು ಮಾಡ್ತಾರೆ. ವರ್ಷಾನುವರ್ಷವಾಗಿ ಕಲೆಕ್ಷನ್ ಜಾಸ್ತಿನೇ ಆಗ್ತಾ ಹೋಗಿದೆ. 7,19,000 ಕೋಟಿಯಿಂದ ಸ್ಟಾರ್ಟ್ ಆಗಿದೆ 2016-17ರಲ್ಲಿ. ಈಗ ಬಂದು 22 ಲಕ್ಷ ಕೋಟಿವರೆಗೂ ಆಗಿದೆ. ಸೊ ವರ್ಷಾನುವರ್ಷವಾಗಿ ಏರಿಕೆನೆ ನಾವು ನೋಡ್ತಾ ಇದ್ದೀವಿ. ಆದರೆ ನಮ್ಮ ದೇಶದ ಜನ ಒಂದು ಅರ್ಥ ಮಾಡ್ಕೋಬೇಕಾಗಿದೆ. ಏನು ಅಂತ ಹೇಳಿದ್ರೆ, ನಮ್ಮ ದೇಶದ ಜನ ತುಂಬಾ ಅಮಾಯಕರಿದ್ದಾರೆ. ಏನಂದ್ರೆ, ಮೊದಲು ಅವರು ಕಷ್ಟಪಟ್ಟು ದುಡಿದ್ಬಿಟ್ಟು ಒಂದು ಚಿಕನ್ ಬಿರಿಯಾನಿ ತಿಂತಾ ಇರ್ತಾರೆ, ಬಂದ್ಬಿಟ್ಟು ಯಾರೋ ರಾಜಕೀಯದವ್ರು ಬಂದು ಟ್ಯಾಕ್ಸ್ ಹಾಕ್ಬಿಟ್ಟು ಒಂದು ಚಿಕನ್ ಪೀಸನ್ನು ತಗೋತಾರೆ. ಆವಾಗ ಏನು ಮಾಡ್ತಾರೆ, ಸುತ್ತಮುತ್ತ ನೋಡ್ಬಿಟ್ಟು ಅನ್ನದ ಜೊತೆಗೆ ಒಂದು ಸ್ವಲ್ಪ ತಿಳಿ ಸಾರು ಏನು ಹಾಕೊಂಡು ತಿಂತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ, ರಾಜಕೀಯದವ್ರು ಬಂದ್ಬಿಟ್ಟು ಅನ್ನನೇ ಕಿತ್ಕೊಬಿಡ್ತಾರೆ. ಆವಾಗ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ, ಆವಾಗ ಫ್ರೀ ರೈಸ್ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತಾರೆ. ಈ GSTನ ಇವಾಗ ಏನು ಕ್ರೆಡಿಟ್ ವಾರ್ ತಗೋತಾ ಇದ್ದಾರೆ BJPನವರು, ಇದೇ ರೀತಿ ಇದೆ. 2017-18ರಲ್ಲಿ GST ಟ್ಯಾಕ್ಸ್ಗಳನ್ನು ಹಾಕಿದ್ರು, 5-6 ಸ್ಲ್ಯಾಬ್ ಮಾಡಿಬಿಟ್ಟು ಬಡವನ ಹೊಟ್ಟೆ ಮೇಲೆ ಹೊಡೆದ್ರು. ಈಗ ಬಂದ್ಬಿಟ್ಟು ಟ್ಯಾಕ್ಸ್ ಕಡಿಮೆ ಮಾಡಿದ್ದೀವಿ, ನೀವೆಲ್ಲ ಹೊಟ್ಟೆ ತುಂಬಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಾವು ಇದ್ರ ಹಿಂದಿನ ಮರ್ಮ ಅರ್ಥ ಮಾಡ್ಕೋಬೇಕು. ಇವಾಗ ಸೆಂಟ್ರಿಗೂ ಹಾಫ್ ಇಯರ್ಲಿ ಎಸ್ಟಿಮೇಟ್ ಪ್ರಕಾರ ಒಂದು 60,000 ಕೋಟಿಯಷ್ಟು ಲಾಸ್ ಆಗ್ತಿದೆ GST ಕಲೆಕ್ಷನ್. ಅದನ್ನ ಏನಕ್ಕೆ ಮಾಡ್ತಿದೆ ಸೆಂಟರ್ ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ಕೇಂದ್ರ ಸರ್ಕಾರ ಈಗ ನಮ್ಮ ದೆಹಲಿ ಚುನಾವಣೆಗಿಂತ ಮುಂಚೆ ಏನು ಮಾಡ್ತು ಅಂತ ಹೇಳಿದ್ರೆ, ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬಲ್ಲಿ ರಿವಿಷನ್ ಮಾಡಿದ್ರು.
ನ್ಯೂ ಸ್ಕೀಮ್ ಓಲ್ಡ್ ಸ್ಕೀಮ್ ಅಂತೆಲ್ಲ ಬದಲಾವಣೆ ತಂದರು. ತಿರ್ಗಿ ಎಲೆಕ್ಷನ್ ಎಲ್ಲ ಆಗಿದಾದ್ಮೇಲೆ ಅದಕ್ಕೊಂದಷ್ಟು ಮಾಡಿಫಿಕೇಶನ್ಸ್ ತೊಗೊಂಬರ್ತಿದ್ದಾರೆ. ಈಗ ಬಿಹಾರದ ಚುನಾವಣೆ ಬೇಕಾಗಿದೆ ಓಕೆ ಮೋದಿ ಸರ್ಕಾರಕ್ಕೆ. ಯಾಕೆ ಅಂತ ಹೇಳಿದ್ರೆ ಇದು ಒಂದು ಸಮ್ಮಿಶ್ರ ಸರ್ಕಾರ. ನಿತೀಶ್ ಕುಮಾರ್ ಅವರು ಜೊತೆ ಸಮ್ಮಿಶ್ರ ಮಾಡ್ಕೊಂಡ್ಬಿಟ್ಟು ಅವರು ಸೆಂಟರಲ್ಲಿ ಪವರ್ ಮಾಡ್ಕೊಂಡಿದ್ದಾರೆ. ಈಗ ಅದೊಂದು ಅಖಾಡ ಆಗೋಗ್ಬಿಟ್ಟಿದೆ. ಆ ಬಿಹಾರ್ ಚುನಾವಣೆ ಗೆಲ್ಲೋದಕ್ಕೆ ಒಂದು GSTದು ಸ್ಲ್ಯಾಬ್ಸ್ ಬದಲಾವಣೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಒಂದು ಪೊಲಿಟಿಕಲ್ ಗಿಮಿಕ್ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು. ಇದು ಇನ್ನೊಂದು ಆ್ಯಂಗಲ್ ನೋಡೋದಾಯ್ತು ಅಂತ ಹೇಳಿದ್ರೆ, ನಾವು ಗ್ಲೋಬಲಿ ನೋಡೋದಾಯ್ತು ಅಂತ ಹೇಳಿದ್ರೆ, ಟ್ರಂಪ್ ಅನ್ನೋರು US ಪ್ರೆಸಿಡೆಂಟು ಹಲವಾರು ಟ್ಯಾರಿಫ್ಸನ್ನು ಹಾಕ್ತಾ ಇದ್ದಾರೆ ನಮ್ಮ ದೇಶದ ಮೇಲೆ. ಸೊ ಇದಕ್ಕೆ ಕೌಂಟರ್ ಆಗಿ ಏನಾದರೂ ಮಾಡಬೇಕು ಅಂತ ಹೇಳಿಬಿಟ್ಟು ಜನರ ಮನಸ್ಸನ್ನು ಡೈವರ್ಟ್ ಮಾಡಲಿಕ್ಕೆ ಎಲ್ಲ ಮಾಡಿ ಈ GST ಒಂದು ರಿಬೇಟ್ ಕೊಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಕಣ್ಣಿಗೆ ಮಣ್ಣೆರ್ಚ್ತಾ ಇದ್ದಾರೆ ಹೊರತು ಇದರಿಂದ ಎಫೆಕ್ಟಿವ್ ಆಗಿ ಜನಕ್ಕೆ ಏನು ಉಪಯೋಗ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ಇದು ನಾವು ನೋಡ್ತು ಅಂತ ಹೇಳಿದ್ರೆ ಈ 60,000 crores ಪರ್ ಇಯರ್ ಯಾವುದು ಲಾಸ್ ಆಗ್ತಿದೆ ಹಾಫ್ ಇಯರ್ಲಿ ಎಸ್ಟಿಮೇಟಲ್ಲಿ, ಇದು ಸರಿ ಹೋಗೋದಕ್ಕೆ ಇನ್ನು ನೆಕ್ಸ್ಟ್ 10 ವರ್ಷಗಳು ಬೇಕಾಗಿದೆ. ಓಕೆ ಎಕನಾಮಿಸ್ಟ್ ಅರವಿಂದ್ ಸುಬ್ರಹ್ಮಣ್ಯಂ ಅವ್ರ ಪ್ರಕಾರ ಇನ್ನು ನೆಕ್ಸ್ಟ್ 10 ಇಯರ್ಸ್ವರೆಗೂ ನಮ್ಮ GDP ಕುಂಠಿತಾನೇ ಆಗ್ತದೆ. ಸೊ ಇದು ದೇಶನ ಒಂದು ಹಿಂದೆಗೆ ಎಳೆಯುವಂತ ಕೆಲಸ ನಡೀತಿದೆ ಹೊರತು ಜನಗಳು ಏನು ಕಡಿಮೆ ಉಪಯೋಗ ಮಾಡಿದ್ರೆ ಹಿಂದಕ್ಕೆ ಎಳೆಯುತ್ತೆ ಅಂತೀರಾ, ಜಾಸ್ತಿ ಮಾಡಿದ್ರೆ ಜನಗಳಿಗೆ ದುಬಾರಿ ಆಯಿತು ಅಂತೀರಾ, ಯಾವ್ದು ನಂಬೋಣ ನಿಮ್ಮ ಮಾತಲ್ಲಿ? ಈಗ ಎಲ್ಲಿ ಜಾಸ್ತಿ ಮಾಡಿದ್ದಾರೆ, GST ಬಂದ್ಬಿಟ್ಟು 5% ಮಾಡಿದ್ದಾರೆ ಒಂದು, ಮತ್ತೆ 28% ಒಂದು, 40% ಒಂದು. ಈಗ ನೀವು ಮುಂಚೆನೆ ಹೇಳ್ತಿದ್ರಿ ಎಲ್ಲ ಸೇರಿಸ್ಬಿಟ್ಟು ಒಂದು 63 ಆಗುತ್ತೆ ಅದು. ಸೊ ನೆಟ್ 0 ಆಗ್ತಿದೆ. ಓಕೆ ಬಟ್ ಇವ್ರು ಪ್ರೊಜೆಕ್ಟ್ ಮಾಡ್ತಿರೋದು ನಾವೇನೋ ಜಾಸ್ತಿ ಮಾಡಿದೀವಿ ಅಂತ ಹೇಳ್ಬಿಟ್ಟು, ಬಟ್ GDP ಕಾಂಟ್ರಿಬ್ಯೂಷನ್ ನಾವು ನೋಡಿದಾಗ ಇದು ಕಡಿಮೆನೇ ಆಗ್ತಿರೋದು.